ಹಾಲು ಚಕ್ರೆ ಇಲ್ಲ, ಪ್ಯೂರ್ ಕ್ಯಾರೆಟ್ ಜ್ಯೂಸು. ನೆಲ್ಲಿಕಾಯಿ ಜ್ಯೂಸು ಯಾವ ವರ್ಲ್ಡಲ್ಲಿ ಯಾವುದು ಮಿಕ್ಸಿಯಲ್ಲಿ ನಿಮ್ಗೆ ಆಗೋದಿಲ್ಲ. ಪ್ಯೂರ್ ಜ್ಯೂಸು. ನೆಲ್ಲಿಕಾಯಿನ ಬೀಜ ನೋಡಿ ಸೆಪ್ರೇಟ್ ಇಲ್ಲಿ ಕ್ರಷ್ ಆಗಿ ಇಲ್ಲಿ ಬಂದಿದೆ. ವೇಸ್ಟೇಜ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗಿದೆ. ಓಪನ್ ಮಾಡೋದು ಅಷ್ಟೇ. ಈ ಬ್ಲೇಡ್ನ ಹಂಗೆ 2 ಫಿಂಗರ್ಸಲ್ಲಿ ಲಿಫ್ಟ್ ಮಾಡ್ತೀನಿ. ಪ್ಯೂರ್ ಸೌತೆಕಾಯಿ ಜ್ಯೂಸ್ ನಿಮಗೆ ಸಿಗುತ್ತದೆ. ಜಸ್ಟ್ ನೋಡಿ ಸೇಮ್ ಅದೇ ಥರ ಕ್ಯಾರೆಟ್ ಹಾಕುತ್ತಾರೆ. ಈಗ ಒಂದು ಸೌತೆಕಾಯಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಪೂರ್ತಿ ತಗೊಂಡಿದೆ. ಪೀಲ್ ಮಾಡಿಬಿಟ್ಟು ಒಳ್ಳೆ ಅದು ಜ್ಯೂಸಸ್ ಬಂದು ಸೆಪ್ರೇಟ್ ಬರ್ತದೆ. ಪ್ಯೂರ್ ಹಾಗಲಕಾಯಿ ಜ್ಯೂಸು ನಿಮಗೆ. ನೆಕ್ಸ್ಟ್ ABC ಜ್ಯೂಸು. ಇದರಲ್ಲಿ ನಿಮಗೆ ಕ್ಯಾರೆಟು, ಆ್ಯಪಲ್, ಬೀಟ್ರೂಟ್ ಎಲ್ಲ ಕೂಡ ಹಾಕೋಬೋದು. ಸೊ ಆ್ಯಪಲ್ ಜ್ಯೂಸು, ಪ್ಯೂರ್ ಆ್ಯಪಲ್ ಜ್ಯೂಸು ನಿಮಗೆ. ಇದರಲ್ಲಿ ನಿಮಗೆ ಹಾಲು ಚಕ್ರೆ ಇಲ್ಲ, ಪ್ಯೂರ್ ಬೀಟ್ರೂಟ್ ಹಾಕ್ತೀನಿ ನೋಡಿ. ನಿಮಗೆ ಕ್ಯಾರೆಟ್ ಜ್ಯೂಸ್ ಆಗಿದೆ, ಆ್ಯಪಲ್ ಜ್ಯೂಸ್ ಆಗಿದೆ. ಸೊ ನೆಕ್ಸ್ಟ್ ಬಾಳೆತಿಂಡು. 2 ಬಾಳೆತಿಂಡಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಪೂರ್ತಿ ತಗೊಂಡಿದೆ. ಸೊ ಒಂದು ಐಸ್ ವಾಟರ್ ಕುಡಿತಾರೆ ಇರ್ತದೆ. ಕುಂಬಳಕಾಯಿ ಜ್ಯೂಸು ರೆಗ್ಯುಲರಾಗಿ ಯಾರು ಬೇಕಂದ್ರೆ ಕುಡಿ. ಈಗ ಗ್ರೇಪ್ಸು ನೋಡಿ, ಈ ಬೀಜ ಎಲ್ಲ ಇಲ್ಲೇ ನೋಡ್ಬೋದು ನೀವು. ಎಲ್ಲ ಇಲ್ಲೇ ಜಂಪೌಟ್ ಆಗಿ ಇಲ್ಲೇ ಬಂದಿದೆ. ಯಾವುದು ಕ್ರಷ್ ಆಗೋದಿಲ್ಲ ನೋಡಿ. ಪೈನಾಪಲಲ್ಲಿ 2 ಸ್ಲೈಸಸ್ ಈ ಥರ ತಗೊಂಡಿದ್ದೀನಿ. ಪ್ಯೂರ್ ಪೈನಾಪಲ್ ಜ್ಯೂಸು. ಇದರಲ್ಲಿ ನಿಮಗೆ ಒಂದು 2 ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಜಾರ್ ಬರ್ತದೆ ಗ್ರೈಂಡಿಂಗ್ ಮಾಡೋದಕ್ಕೆ. ಒಂದು ಮಸಾಲಾಸು, ಕ್ವಾಂಟಿಟಿ ಕಮ್ಮಿ ಇರೋ ಮಸಾಲಾಸು, ಚಟ್ನೀಸು ಮಾಡಬೇಕಂದ್ರೆ ಇದರಲ್ಲಿ ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ, ನೋಡಿ ನಾವು ಗೋಲ್ಡನ್ ಅಸೋಸಿಯೇಟ್ಸ್ ಕಾರ್ತಿಕ್ ಪ್ರಕಾಶ್. ಇದು ನೋಡಿ ನಿಮಗೆ ಎಲೆಕ್ಟ್ರಿಕಲ್ ಜ್ಯೂಸರ್ ಅಂತ ಹೇಳ್ಬೋದು, 3-in-1 ಜ್ಯೂಸರ್ ಅಂತ ಹೇಳ್ಬೋದು. ಆಲ್ರೆಡಿ ಈ ಜ್ಯೂಸರ್ ನೀವು ನೋಡಿದ್ದೀರಾ, ಇದಕ್ಕೆ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಇದು ಬಂದು 3-in-1 ಜ್ಯೂಸರು. ಇದರಲ್ಲಿ ನಿಮಗೆ ಜ್ಯೂಸಸ್ಸು ಮಾಡ್ಕೋಬೋದು, ಮಿಲ್ಕ್ ಶೇಕ್ಸ್ ಮಾಡ್ಕೋಬೋದು, ಚಟ್ನೀಸ್ ಮಾಡ್ಬೋದು, ಗ್ರೈಂಡಿಂಗ್ ಮಾಡ್ಕೋಬೋದು. ಸೊ ಈ ಥರ ವೆಜಿಟಬಲ್ಸ್ ಮಾಡ್ಕೋಬೋದು, ಫ್ರೂಟ್ಸ್ ಮಾಡ್ಬೋದು. ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಹಾಲು ಬೇಕಾಗಿಲ್ಲ, ಚಕ್ಕರೆ ಬೇಕಾಗಿಲ್ಲ, ವಾಟ್ರ್ ಬೇಕಾಗಿಲ್ಲ. ಪ್ಯೂರ್ ಜ್ಯೂಸು ನಿಮಗೆ. ಈ ಕ್ಯಾರೆಟಲ್ಲಿ ಏನು ಜ್ಯೂಸ್ ಕಂಟೆಂಟ್ ಇದೆಯೋ ಅದನ್ನು ಪೂರ್ತಿ ತಗೊಳ್ತದೆ. ಓನ್ಲಿ 0% ಜ್ಯೂಸ್ ವೇಸ್ಟೇಜ್ ಮಾತ್ರ ಬರ್ತದೆ. ಸೊ ಆ ಥರ ನಿಮಗೆ ಜ್ಯೂಸ್ ಏನಿದೆಯೋ ಎಲ್ಲ ವೆಜಿಟಬಲ್ಸಲ್ಲೂ ತಗೋಬೋದು, ಫ್ರೂಟ್ಸಲ್ಲೂ ತಗೋಬೋದು, ಇವನ್ ಮಿಲ್ಕ್ ಶೇಕ್ಸು ಮಾಡಿಸ್ಕೋಬೋದು. ಸೊ ಲೈವ್ ಡೆಮೋ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಕ್ಯಾರೆಟಲ್ಲಿ ಏನು ಲಿಕ್ವಿಡ್ ಕಂಟೆಂಟ್ ಇದೆಯೋ ಅದನ್ನು ಹಂಗೆ ತಗೊಳ್ತದೆ. ಜಸ್ಟ್ ಆನ್ ಮಾಡ್ತೀನಿ, ಜಸ್ಟ್ ಒಳಗಡೆ ಹಾಕ್ತೀನಿ ನೋಡಿ. ಜಸ್ಟ್ ಕೆಳಗೆ ಪೈಪಿಂದ ಜ್ಯೂಸ್ ಬರ್ತಾ ಇರ್ತದೆ. ಸೊ ಒಂದು 3-4 ಕ್ಯಾರೆಟ್ ಹಾಕಿದ್ದೀನಿ. ಸೊ ಪ್ಯೂರ್ ಜ್ಯೂಸು. ಆ ಕ್ಯಾರೆಟಲ್ಲಿ ಏನು ಜ್ಯೂಸ್ ಕಂಟೆಂಟ್ ಇದೆಯೋ ಅದನ್ನು ಪೂರ್ತಿ ತಗೊಂಡಿದೆ ನೋಡಿ. ಪ್ಯೂರಾಗಿ ಬಂದಿದೆ. ಹಾಲು ಚಕ್ರೆ ಇಲ್ಲ, ಪ್ಯೂರ್ ಕ್ಯಾರೆಟ್ ಜ್ಯೂಸು. ಸೊ ಇದರಲ್ಲಿ ನಿಮಗೆ ವೇಸ್ಟೇಜ್ ತೋರಿಸ್ತೀನಿ ನೋಡಿ. ವೇಸ್ಟೇಜ್ ಬಂದು ಏನಿಲ್ಲ, ಇಲ್ಲಿ ಕಲೆಕ್ಟ್ ಆಗಿರ್ತದೆ. ಸೊ ಇಲ್ಲಿ ನೋಡಿ, ಲಂಚ್ ಬಾಕ್ಸ್ ಓಪನ್ ಮಾಡಿದ್ರೆ ಜಸ್ಟ್ ಇದು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ವೇಸ್ಟೇಜ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗಿದೆ. ಈ ವೇಸ್ಟೇಜಲ್ಲಿ 0% ಜ್ಯೂಸ್ನೇ ಇರ್ತದೆ. ವೆಟ್ನೆಸ್ ಇರ್ತದೆ, ಬಟ್ ಜ್ಯೂಸ್ ಇರೋಲ್ಲ. ಸೊ ನೆಕ್ಸ್ಟ್ ನೋಡಿ, ಇದು ಓಪನ್ ಮಾಡೋದು ಅಷ್ಟೇ. ಈ ಬ್ಲೇಡ್ನ ಹಂಗೆ 2 ಫಿಂಗರ್ಸಲ್ಲಿ ಲಿಫ್ಟ್ ಮಾಡ್ತೀನಿ. ಸೊ ಈ ಚಕ್ಕೆ ಕಲೆಕ್ಟ್ರು ಸೆಪ್ರೇಟ್ ಬರ್ತದೆ. ಸೊ ಹಂಗೆ ವಾಶ್ ಮಾಡ್ಕೋಬೋದು. ಈ ಮೋಟರ್ನ ಒರೆಸಿಟ್ಕೋಬೋದು ಅಷ್ಟೇ, ಮೇಂಟೆನೆನ್ಸ್ ಕೂಡ. ಸೊ ನೆಲ್ಲಿಕಾಯಿ ಜ್ಯೂಸು ಯಾವ ವರ್ಲ್ಡಲ್ಲಿ ಯಾವುದು ಮಿಕ್ಸಿಯಲ್ಲಿ ನಿಮಗೆ ಆಗೋದಿಲ್ಲ. ಮಿಕ್ಸಿಯಲ್ಲಿ ಹಾಕಿದ್ರೆ ಪೇಸ್ಟೆಡ್ ಆಗುತ್ತೆ, ಇಲ್ಲ ನೀರು ಹಾಕಿ ಫಿಲ್ಟ್ರ್ ಮಾಡಬೇಕು, ಆ ಥರ ಎಲ್ಲ ಬೇಕಾಗಲ್ಲ. ಇದರಲ್ಲಿ ನಿಮಗೆ ನೆಲ್ಲಿಕಾಯಿ ಹಾಕುವಾಗ ಆ ಜ್ಯೂಸ್ ಸೆಪ್ರೇಟ್ ಬಂದುಬಿಟ್ರೆ ಆ ಬೀಜ ಸೆಪ್ರೇಟ್ ಬರ್ತದೆ. ಸೊ ನೆಲ್ಲಿಕಾಯಲ್ಲಿ ನಿಮಗೆ ಬೆನಿಫಿಟ್ ಗೊತ್ತು. ಸೊ ನಿಮಗೆ ಕಾಯಿಗಲ್ಪ ಅಂತ ಹೇಳ್ಬೋದು, ಹೆಲ್ತ್ ಇಶ್ಯೂಸ್ ಏನು ಬರಲ್ಲ, ಇಮ್ಯುನಿಟಿ ಬೂಸ್ಟ್ ಹತ್ರ ಇರ್ತದೆ. ಇದರಲ್ಲಿ ಬೀಜ ಬಂದು ಸೆಪ್ರೇಟ್ ಜಂಪೌಟ್ ಆಗುತ್ತೆ. ನಾವು ಜಸ್ಟ್ ಹಿಂಗೆ ಇಟ್ಕೊಂಡಿದ್ರೆ ಸಾಕು. ಇದು ಕ್ರಷ್ ಆದಮೇಲೆ ಬೀಜ ಸೆಪ್ರೇಟ್ ಬರ್ತದೆ. ತೋರಿಸ್ತೀನಿ ನೋಡಿ. ಜಸ್ಟು ಹಾಕ್ತಾಯಿದ್ದೀನಿ. ನೋಡಿ 3 ನೆಲ್ಲಿಕಾಯಿ ಹಾಕಿದ್ದೀನಿ. ಸೊ 3 ನೆಲ್ಲಿಕಾಯಿ ಬೀಜ ಬಂದು ಸೆಪ್ರೇಟ್ ಈ ಥರ ಜಂಪೌಟಾಗಿ ಆಚೆ ಕಡೆ ಬಂದುಬಿಟ್ಟಿದೆ. ಸೊ ಅದರ ಜ್ಯೂಸ್ ನೋಡಿದ್ರೆ ಕೆಳಗಡೆ ಇಲ್ಲಿ ಇರ್ತದೆ, ಪ್ಯೂರ್ ಜ್ಯೂಸು. ಸೊ ನೆಲ್ಲಿಕಾಯಿನ ಬೀಜ ನೋಡಿ ಸೆಪ್ರೇಟ್ ಇಲ್ಲಿ ಕ್ರಷ್ ಆಗಿ ಇಲ್ಲಿ ಬಂದಿದೆ. ಸೊ ನೆಲ್ಲಿಕಾಯಿ ಬೀಜ ಬಂದು ಸೆಪ್ರೇಟ್ ಬಂದುಬಿಟ್ಟಿದೆ. ಸೊ ಈ ಥರ ನಿಮಗೆ ನೆಲ್ಲಿಕಾಯಿ ಜ್ಯೂಸು ಮಾಡಿಸ್ಕೋಬೋದು. ಸೊ ಈ ನೆಲ್ಲಿಕಾಯಿ ಪೊಡಿನೆಲ್ಲ ಕೂಡ ನಿಮಗೆ ವೇಸ್ಟೇಜ್ ಆಗೋದಿಲ್ಲ. ಸೊ ಇದರಲ್ಲಿ ನಿಮಗೆ ಏರ್ ಆಯಿಲ್ಗೆ ಗ್ರೌತ್ಗೆಲ್ಲ ಕೂಡ ಯೂಸ್ ಮಾಡಿಸ್ಕೋಬೋದು. ಇಲ್ಲಿ ನೋಡಿ ನೆಲ್ಲಿಕಾಯಿ ಪೊಡಿ ಇಲ್ಲಿದೆ ನಿಮಗೆ. ಈ ಪೊಡಿ ಡ್ರೈ ಪೊಡಿ ನಿಮಗೆ ಸಿಗುತ್ತೆ. ಇದು ತಗೊಂಡು ನೀವು ಏರ್ ಆಯಿಲ್ ಯೂಸ್ ಮಾಡಿಸ್ಕೋಬೋದು. ಇದೆ ನೋಡಿ, ಇದು ಸೌತೆಕಾಯಿ ಜ್ಯೂಸ್ ಬಂದು ಯಾವ ಮಿಕ್ಸಿಲಿ ಆಗೋದಿಲ್ಲ. ಸೊ ಮಿಕ್ಸಿಲಿ ಹಾಕುವಾಗ ಪೇಸ್ಟೆಡ್ ಆಗಿ ಬಂದುಬಿಡುತ್ತೆ. ಬಟ್ ಇದರಲ್ಲಿ ನಿಮಗೆ ನೋಡಿ ಪ್ಯೂರ್ ಸೌತೆಕಾಯಿ ಜ್ಯೂಸ್ ನಿಮಗೆ ಸಿಗುತ್ತದೆ. ಜಸ್ಟ್ ನೋಡಿ ಸೇಮ್ ಅದೇ ಥರ ಕ್ಯಾರೆಟ್ ಹಾಕುತ್ತಾರೆ, ಜಸ್ಟ್ ಹಾಕಿದ್ರೆ ಸಾಕುತ್ತರ. ಸೊ ಈಗ ಒಂದು ಸೌತೆಕಾಯಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಪೂರ್ತಿ ತಗೊಂಡಿದೆ. ಮನೆಯಲ್ಲಿ ಒಂದು 5 ಜನ ಇರ್ತೀರ ಅಂದರೆ 1 kg ಸೌತೆಕಾಯಿ ತೊಗೊಂಡ್ರೆ 5-6 ಜನ ಜ್ಯೂಸ್ ಕುಡಿಬೋದು. ಈಗ ಒಂದು ತೆಂಗಿನಕಾಯಿನಲ್ಲಿ ಏನು ಬೆನಿಫಿಟ್ ಇದೆಯೋ ಅದೇ ಬೆನಿಫಿಟ್ ಇದರಲ್ಲಿ. ತೆಂಗಿನಕಾಯಿ ವಾಟ್ರಲ್ಲಿ ನಿಮಗೆ ಏನು ಬೆನಿಫಿಟ್ ಇದೆಯೋ ಅದೇ ಇದು ಸಿಗುತ್ತದೆ. ಯಾಕಂದರೆ ನಿಮಗೆ ಬಾಡಿ ಹೀಟು, ಅಲ್ಸರ್ ಪ್ರಾಬ್ಲಮ್ ಅದೆಲ್ಲ ಪ್ಯೂರ್ ಕಮ್ಮಿ ಆಗುತ್ತೆ. ಸೊ ಸೌತೆಕಾಯಿ ಬಂದು ಆ ಥರ ಪೀಲಾಗಿ ನಿಮಗೆ ಬರ್ತದೆ ನೋಡಿ ಆ ಥರ.
ಸೊ ಸ್ಕಿನ್ಲ ಕೂಡ ನಿಮಗೆ ಈ ಥರ ಪೀಲ್ ಮಾಡಿಕೊಳ್ತದೆ. ಪೀಲ್ ಮಾಡಿಬಿಟ್ಟು ಒಳ್ಳೆ ಅದು ಜ್ಯೂಸಸ್ ಬಂದು ಸಪ್ರೇಟ್ ಬರ್ತದೆ, ವೇಸ್ಟೇಜ್ ಸಪ್ರೇಟ್ ಇರ್ತದೆ ನಿಮಗೆ. ಈಗ ಶುಗರ್ ಪೇಷಂಟ್ಲ ಇದ್ದೀರಾ ಅವರೆಲ್ಲ ಕೂಡ ಹಾಗಲಕಾಯಿ ಜ್ಯೂಸ್ಲ ಕೂಡ ತುಂಬ ಈಸಿಯಾಗಿ ಮಾಡಿಸ್ಕೋಬೋದು. ಸೊ ಈ ಥರ ಹಾಗಲಕಾಯಿ ಎಲ್ಲ ಕೂಡ ತುಂಬ ಈಸಿ ಇದೆ. ಸೊ ಹಾಗಲಕಾಯಿ ಪಲ್ಯ ಮಾಡಿ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಇದರಲ್ಲಿ ಏನು ಜ್ಯೂಸ್ ಇದೆಯೋ ಅದು ಆಚೆಗಡೆ ಬಂದಿದೆ ನೋಡಿ, ಪ್ಯೂರ್ ಹಾಗಲಕಾಯಿ ಜ್ಯೂಸು ನಿಮಗೆ. ಸೊ ಈ ಹಾಗಲಕಾಯಿ ವೇಸ್ಟೇಜ್ ತೋರಿಸಿ ನೋಡಿ, ಜಸ್ಟ್ ಇಲ್ಲೇ ಇರ್ತದೆ ನಿಮಗೆ, ಕ್ರಷ್ ಆಗಿ ಪ್ಯೂರ್ ಕ್ರಷ್ ಮಾಡಿ ಬಂದುಬಿಡ್ತದೆ. ಸೊ ನಿಮಗೆ ಹಾಗಲಕಾಯಲ್ಲಿ ಜ್ಯೂಸೆಲ್ಲ ಬಂದು ಶುಗರ್ ಇರೋರು ರೆಗ್ಯುಲರಾಗಿ ಕುಡಿದ್ರೆ ಶುಗರ್ಲ್ಲ ಕಮ್ಮಿ ಆಗುತ್ತೆ. ಸೊ ಮಕ್ಕಳೆಲ್ಲ ಬಂದು ಸ್ಟೊಮಕಲ್ಲಿ ನಿಮಗೆ ಇದು ಇರಿದ್ರೆ ಸೊ ಆವಾಗ ಅದು ಸ್ಟೊಮಕ್ ಪೇನ್ ಇರುತ್ತೆ, ಆವಾಗೆಲ್ಲ ಕೂಡ ಕುಡಿಯೋಕ್ಕೆ ಕೊಡ್ಬೋದು. ನೆಕ್ಸ್ಟ್ ABC ಜ್ಯೂಸು, ಇದರಲ್ಲಿ ನಿಮಗೆ ಕ್ಯಾರೆಟು, ಆ್ಯಪಲ್, ಬೀಟ್ರೂಟ್ಲ ಕೂಡ ಹಾಕೋಬೋದು. ಸೊ ನಿಮಗೆ ಇಲ್ಲ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಹಾಕೋಬೋದು. ಸೊ ಈ ಮಕ್ಕಳು ನಿಮಗೆ ಕಮ್ಮಿ ಇರ್ತದೆ, ಈಗ ಪ್ರೆಗ್ನೆನ್ಸಿ ವುಮನ್ಸು, ಸೊ ಅವರೆಲ್ಲ ರೆಗ್ಯುಲರಾಗಿ ಕುಡಿಬೋದು. ಸೊ ಅದರ ಮಕ್ಕಳಿಗೆಲ್ಲ ಕೂಡ ಹೆಲ್ತ್ ಇಶ್ಯೂಸು ಇಲ್ಲ ಫೇಸ್ ಗ್ಲೋ ಆಗುತ್ತೆ. ಸೊ ಅವರಿಗೆಲ್ಲ ಬಂದು ಫೇಸ್ ಇಶ್ಯೂಸ್, ಸ್ಕಿನ್ ಡಿಸೀಸ್ಲ ಬರಲ್ಲ. ಸೊ ರೆಗ್ಯುಲರ್ ಜ್ಯೂಸಸ್ ಈ ಥರ ಕುಡಿಬೋದು. ಸೊ ABC ಜ್ಯೂಸ್ ಇದರಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಥರ ಮಾತ್ರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಫಸ್ಟ್ ಆ್ಯಪಲ್ ಹಾಕ್ತೀನಿ ನೋಡಿ, ಜಸ್ಟ್ ಆನ್ ಮಾಡ್ತೀರಾ. ಸೊ ಆ್ಯಪೆಲ್ಲ ನೋಡಿ ಪ್ಯೂರಾಗಿ ಬಂದಿದೆ. ಸೊ ಆ್ಯಪಲ್ ಜ್ಯೂಸು, ಪ್ಯೂರ್ ಆ್ಯಪಲ್ ಜ್ಯೂಸು ನಿಮಗೆ, ಇದರಲ್ಲಿ ನಿಮಗೆ ಹಾಲು ಚಕ್ರ ಇಲ್ಲ, ಪ್ಯೂರಾಗಿ ಆ್ಯಪಲ್ ಜ್ಯೂಸು. ಇದನ್ನು ಬಂದು ನೀವು ಸ್ಲೋವಾಗಿ ಪ್ರೆಸ್ ಕೊಡುವಾಗ ಸೊ ಈ ಪೀಲ್ ಮಾಡಿ ಬರ್ತದೆ, ಈ ಸ್ಕಿನ್ಲ ಬಂದು ಸಪ್ರೇಟಾಗಿ ಪೀಲ್ ಆಗುತ್ತೆ ನೋಡಿ, ತೋರಿಸಿ ನೋಡಿ. ಆ್ಯಪಲ್ ಬಂದು ಸೊ ಈ ಥರ ಸಪ್ರೇಟ್ ಪೀಲ್ ಮಾಡ್ತದೆ. ಇಮಿಡಿಯೇಟ್ ಪ್ರೆಸ್ ಮಾಡೋಕ್ಕಿಂತ ಸ್ವಲ್ಪ ಸ್ಲೋವಾಗಿ ಪ್ರೆಸ್ ಕೊಡುವಾಗ ಈ ಥರ ಆ್ಯಪಲ್ ಪೀಲ್ ಆಗಿಬಿಟ್ಟು ಇದು ಮಾತ್ರ ಬಲ್ಪಿ ಮಾತ್ರ ನಿಮಗೆ ಕ್ರಷ್ ಮಾಡಿ ಜ್ಯೂಸ್ ತಗೊಳ್ತದೆ. ಆ್ಯಪಲ್ ಹಾಕಿದ್ದೀನಿ, ಈಗ ಅದ್ರ ಜೊತೆಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ. ಸೊ ನೆಕ್ಸ್ಟು ಬೀಟ್ರೂಟು, ಸೊ ಬೀಟ್ರೂಟ್ ಹಾಕ್ತೀನಿ ನೋಡಿ. ಸೊ ಮಲ್ಟಿಪಲ್ ಆಗಿ ನಿಮಗೆ ABC ಜ್ಯೂಸ್ ಆಗಿದೆ, ಅದೇ ರೀತಿ ನಿಮಗೆ ಕ್ಯಾರೆಟ್ ಜ್ಯೂಸ್ ಆಗಿದೆ, ಆ್ಯಪಲ್ ಜ್ಯೂಸ್ ಆಗಿದೆ. ಸೊ 3 in 1 ಜ್ಯೂಸು ಸಪ್ರೇಟಾಗಿ ಮಾಡಿ ಕುಡಿಬೋದು, ಇಲ್ಲ ಒಟ್ಟಿಗೆ ಈ ಥರ ಹಾಕಿ ಒಂದೇ ಗ್ಲಾಸಲ್ಲಿ ಕುಡಿಬೋದು ನೋಡಿ. ಸೊ ನೆಕ್ಸ್ಟು ಬಾಳೆತಿಂಡಲ್ಲಿ ನೋಡಿ ಈ ಥರ ದಬ್ಬ ಇರೋ ಸ್ಕಿನ್ಲ ತೆಗೆದುಬಿಟ್ಟು ಬರೀ ತಿಂಡು ಮಾತ್ರ ತಗೊಳ್ಳಿ. ಸೊ ತಿಂಡು ಮಾತ್ರ ತಗೊಂಡು ನೋಡಿ, ಜಸ್ಟ್ ಆನ್ ಮಾಡಿ ಹೊಡೆದ್ರೆ ಸಾಕು. ನೋಡಿ 2 ತಿಂಡು ಹಾಕಿದ್ದೀನಿ ಸ್ಲೈಸು. ಸೊ 2 ಬಾಳೆತಿಂಡಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಪೂರ್ತಿ ತಗೊಂಡಿದೆ. ಇದು ಮಿಕ್ಸಿಯಲ್ಲಿ ಹಾಕುವಾಗ ಬ್ಲೇಡ್ಲ ಸುತ್ತಾಕ್ಬಿಡ್ತದೆ, ಬಟ್ ಇದರಲ್ಲಿ ನಿಮಗೆ ಪ್ಯೂರಾಗಿ ಸಿಗುತ್ತದೆ. ಸೆಕೆಂಡ್ ಬಾಳೆತಿಂಡ ಜ್ಯೂಸು ನಿಮಗೆ ಕಿಡ್ನಿ ಸ್ಟೋನ್ ಇರೋರೆಲ್ಲ ಕುಡಿಯೋಕ್ಕೆ ತುಂಬ ಈಸಿ ಇರುತ್ತದೆ, ಹೆಲ್ತ್ ಇಶ್ಯೂಸ್ ಏನು ಬರೋಲ್ಲ. ಸೊ ಕಿಡ್ನಿ ಸ್ಟೋನ್ಸು, ಬಾಡಿ ಪ್ಯೂರಿಫೈ ಮಾಡೋಕ್ಕೆ, ವೆಯ್ಟ್ ಲಾಸ್ ಮಾಡೋಕ್ಕೆಲ್ಲ ಕುಡಿಬೋದು. ಆ ನಾರು ಬಂದು ಹಿಂಗೆ ಬಂದುಬಿಡ್ತದೆ ಅಷ್ಟೇ ನೋಡಿ. ಕುಂಬಳಕಾಯಿ ಜ್ಯೂಸು ನಿಮಗೆ ಮೇಯ್ನ್ ಅಡ್ವಾಂಟೇಜ್ ಏನಾದರೆ ನಿಮಗೆ ಇರ್ರೆಗ್ಯುಲರ್ ಮೆನ್ಸಸ್ ಇರ್ತದೆ ಮಕ್ಕಳಿಗೆ. ಸೊ ಅದೇ ರೀತಿಗೆ ನಿಮಗೆ ಅದೇ ವೈಟ್ ಲಾಸ್ ಮಾಡಬೇಕು, ಆಲ್ಬ್ಯೂಮ್ ಲೆವೆಲು ಬಾಡಿಯಲ್ಲಿ ಆಲ್ಬ್ಯೂಮ್ ಲೆವೆಲ್ ಜಾಸ್ತಿ ಇದೆ, ಇದಾಗುತ್ತೆ, ವೆಯ್ಟ್ ಲಾಸ್ ಮಾಡಬೇಕು, ಈ ಥರ ತುಂಬ ಹೆಲ್ತ್ ಓರಿಯೆಂಟೆಡ್ ಬೆನಿಫಿಟ್ ಇದೆ. ಸೊ ಅದೆಲ್ಲ ಬಂದು ನಿಮಗೆ ಕ್ಯೂರ್ ಆಗುತ್ತೆ. ಅದರ ಶುಗರ್ಲ ಕೂಡ ಕಂಟ್ರೋಲ್ ಆಗುತ್ತೆ, ಬಾಡಿಯೆಲ್ಲ ಶುಗರ್ಲ ಕೂಡ ಕಂಟ್ರೋಲ್ ಆಗುತ್ತೆ. ರೆಗ್ಯುಲರಾಗಿ ಕುಡಿಬೋದು, ಯಾರು ಬೇಕಂದರೆ ನಿಮಗೆ ಲೇಡೀಸು, ಜೆಂಟ್ಸು ಯಾರು ಬೇಕಂದರೆ ರೆಗ್ಯುಲರಾಗಿ ಕುಡಿಬೋದು, ಹೆಲ್ತ್ ಇಶ್ಯೂಸ್ ಬರೋಲ್ಲ. ಸೊ ನಿಮಗೆ ಕುಂಬಳಕಾಯಿ ಜ್ಯೂಸು ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಇದೇ ರೀತಿಗೆ ನಿಮಗೆ ಕರ್ಬೂಸ್ ಮಾಡ್ಕೋಬೋದು, ವಾಟರ್ ಮೆಲನ್ನು ಇದೆಲ್ಲ ಬಂದು ಈ ಥರ ಕಟ್ ಮಾಡಿ ಇಟ್ಕೊಂಡು ಹೊರಗಡೆ ಹಾಕಿದ್ರೆ ಸಾಕು, ಜ್ಯೂಸಸ್ ಸಪ್ರೇಟ್ ಬರ್ತದೆ ನೋಡಿ. ಜಸ್ಟ್ ಒಳಗಡೆ ಆಗೋ ಥರ ಸೈಜ್ ಮಾತ್ರ ಕಟ್ ಮಾಡ್ಕೊಳ್ಳಿ, ಜಸ್ಟ್ ಹಾಕ್ತೀರ ಅಷ್ಟೇ. ಸೊ ಕುಂಬಳಕಾಯಿ ಜ್ಯೂಸು ಸೊ ಈ ಥರ ಸಾಫ್ಟಾಗಿರೋದು, ಈಗ ಕರ್ಬೂಸ್ ಇರ್ತೀರಾ, ವಾಟರ್ ಮೆಲನ್ ಇದ್ದೀರಾ, ಇದೆಲ್ಲ ಬಂದು ಪುಸ್ಸಿಂಗ್ ಮಾಡಬೇಡ, ಜಸ್ಟ್ ಹಿಂಗೆ ಇಟ್ಕೊಂಡು ಲೈಟಾಗಿ ಇದು ಮಾಡಿದ್ರೆ ಸಾಕು. ಯಾಕಂದರೆ ಆ ಥರ ಬೀಜ ಇರೋದೆಲ್ಲ ಕೂಡ ಕ್ರಷ್ ಆಗೋದಿಲ್ಲ ನೋಡಿ. ಈ ಥರ ಬೀಜ ಎಲ್ಲ ಬಂದು ಸೆಪ್ರೇಟಾಗಿ ಬಂದುಬಿಟ್ಟಿದೆ, ನಿಮ್ಗೆ ಯಾವುದು ಕ್ರಷ್ ಆಗೋದಿಲ್ಲ, ಓನ್ಲಿ ಜ್ಯೂಸಸ್ ಮಾತ್ರ ಬರ್ತದೆ. ಸೊ ಸ್ಕಿನ್ಸ್ಲ ಇಲ್ಲೇ ಇರ್ತದೆ, ಪ್ಯೂರ್ ಜ್ಯೂಸಸ್ಸು. ಸೊ ಒಂದು ಐಸ್ ವಾಟರ್ ಕುಡಿತಾರೆ ಇರ್ತದೆ ಕುಂಬಳಕಾಯಿ ಜ್ಯೂಸು, ರೆಗ್ಯುಲರಾಗಿ ಯಾರು ಬೇಕಂದ್ರೆ ಕುಡಿಬೋದು. ನೆಕ್ಸ್ಟ್ ನೋಡಿದ್ದೀರಾ ನೀವು, ಈಗ ಕುಂಬಳಕಾಯಿ ಜ್ಯೂಸ್ ಮಾಡಿದ್ದೀನಿ, ಅದೇ ಥರ ವಾಟರ್ ಮೆಲನ್ನು, ಕರ್ಬೂಸ್ಲ ಕೂಡ ಮಾಡ್ಕೋಬೋದು. ಆ್ಯಪಲ್ ಜ್ಯೂಸ್ ಮಾಡಿ ತೋರಿಸಿದ್ದೀನಿ. ಅದೇ ಥರ ಈಗ ವೆಜಿಟಬಲ್ಸಲ್ಲೂ ನಿಮಗೆ ಕ್ಯಾರೆಟು, ಹಾಗಲಕಾಯಿ, ಬೀಟ್ರೂಟು, ಸೌತೆಕಾಯಿ ಜ್ಯೂಸ್ ಇದೆಲ್ಲ ಮಾಡಿದ್ದೀನಿ. ಸೊ ಈಗ ಗ್ರೇಪ್ಸ್ ಒಂದು ಏನಿದ್ರೆ ಅಡ್ವಾಂಟೇಜು, ನಿಮಗೆ ಹಿಂಗೆ ಹಾಕಿದ್ರೆ ನಿಮಗೆ ಬೀಜ ಇರೋದೆಲ್ಲ ಸಪ್ರೇಟ್ ಜಂಪೌಟ್ ಆಗಿಬಿಡ್ತದೆ, ನಿಮಗೆ ಜ್ಯೂಸಸ್ ಮಾತ್ರ ಸಪ್ರೇಟ್ ಆಗುತ್ತೆ ನೋಡಿ. ಜಸ್ಟ್ ಹಂಗೆ ಹಾಕ್ಬೋದು, ಜಸ್ಟ್ ಆನ್ ಮಾಡ್ತೀನಿ.
ನೋಡಿ ಈ ಬೀಜ ಎಲ್ಲ ಇಲ್ಲೇ ನೋಡ್ಬೋದು ನೀವು, ಎಲ್ಲ ಇಲ್ಲೇ ಜಂಪೌಟ್ ಆಗಿ ಇಲ್ಲೇ ಬಂದಿದೆ, ಯಾವುದು ಕ್ರಷ್ ಆಗೋದಿಲ್ಲ. ಸೊ ನಿಮಗೆ ಬಂದು ಮಿಕ್ಸಿಲಿ ಹಾಕೋದಾಗ ಇದು ಕ್ರಷ್ ಆಗಿ ಆ ಕ್ರಷ್ ಹೊಡಿತದೆ. ಸೊ ಈ ಥರ ಎಲ್ಲ ನಿಮಗೆ ಬೀಜ ಸಪ್ರೇಟ್ ಬರ್ತದೆ, ಆ ಸ್ಕಿನ್ಸ್ ಬಂದು ಸಪ್ರೇಟ್ ಬಂದುಬಿಟ್ಟಿದೆ. ಸೊ ಜ್ಯೂಸಸ್ ಬಂದು ಸಪ್ರೇಟ್ ಬರ್ತದೆ. ಸೊ ನಿಮಗೆ ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ಗ್ರೇಪ್ಸ್ ಮಾತ್ರ ಇಲ್ಲ, ನಿಮಗೆ ಆರೆಂಜ್ ಮಾಡ್ತೀರಾ, ಆರೆಂಜ್ ಪಿಲ್ ಮಾಡಿ ಒಳಗೆ ಹಾಕುವಾಗ ಆರೆಂಜ್ ಜ್ಯೂಸ್ ಸಪ್ರೇಟ್ ಬರ್ತದೆ, ಆ ಬೀಜ ಸಪ್ರೇಟ್ ಬರ್ತದೆ. ಮೊಸಂಬಿಲ್ಲ ಸ್ಕಿನ್ ರಿಮೂವ್ ಮಾಡಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ಮೊಸಂಬಿ ಅದೇ ಥರ ಮಾಡ್ಕೋಬೋದು. ಅದೇ ನಿಮಗೆ ತಾಲಂಬಿ ಮಾಡ್ಕೋಬೋದು. ತಾಲಂಬಿಲ್ಲ ಬಂದು ಕಟ್ ಮಾಡಿಬಿಡು, ಆ ಪೀರಲ್ಸ್ ಮಾತ್ರ ತಗೊಳ್ಳಿ, ಜಸ್ಟ್ ಒಳಗೆ ಹಾಕ್ತಾ ಇರಿ, ಕಂಟಿನ್ಯೂಸ್ ಜ್ಯೂಸ್ ಬರ್ತಾ ಇರುತ್ತೆ. ಈ ಪುಷರ್ಲ ಬೇಕಾಗಿಲ್ಲ, ಜಸ್ಟ್ ಹಾಕ್ಬಿಟ್ಟು ಕೈ ಇಟ್ಕೊಡಿದ್ರೆ ಸಾಕು, ಜ್ಯೂಸಸ್ ಸಪ್ರೇಟ್ ಬರ್ತದೆ, ಆ ಬೀಜ ಸಪ್ರೇಟ್ ಬರ್ತದೆ. ಪ್ಯೂರ್ ಜ್ಯೂಸ್ ಆಗಿ ಈ ಜ್ಯೂಸ್ ನೋಡಿದ್ರೆ ನಿಮಗೆ ಪ್ಯೂರ್ ಬಲ್ಪಿ ಜ್ಯೂಸಸ್ಸು, ಈ ಥರ ಪ್ಯೂರ್ ಬಲ್ಪಿ ಜ್ಯೂಸಸ್ ಆಗಿ ನಿಮಗೆ ಸಿಗುತ್ತದೆ. ಕಾಣಿಸ್ತಾ ನೋಡಿ, ಪ್ಯೂರ್ ಬಲ್ಪಿ ಜ್ಯೂಸು. ಸೊ ನೆಕ್ಸ್ಟು ಪೈನಾಪಲ್ ಜ್ಯೂಸು. ಪೈನಾಪಲ್ ಜ್ಯೂಸಲ್ಲಿ ಪೈನಾಪಲ್ ಸ್ಕಿನ್ಲ ರಿಮೂವ್ ಮಾಡಿ ನೀವು ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಬೇಕಾಗಿಲ್ಲ, ಜಸ್ಟ್ ಸ್ಲೈಸಸ್ ಕಟ್ ಮಾಡಿ ಒಳಗೆ ಥರ ಕಟ್ ಮಾಡಿಬಿಟ್ಟು ಹಂಗೆ ಹಾಕಿದ್ರೆ ಜ್ಯೂಸಸ್ ಸಪ್ರೇಟ್ ಬರ್ತದೆ, ಆ ಮುಳ್ಳೆಲ್ಲ ಸಪ್ರೇಟ್ ಬರ್ತದೆ. ಜಸ್ಟ್ ತೋರಿಸ್ತೀನಿ ನೋಡಿ. ನೋಡಿ ಪೈನಾಪಲಲ್ಲಿ 2 ಸ್ಲೈಸಸ್ ಈ ಥರ ತೊಗೊಂಡಿದ್ದೀನಿ. ಸೊ 2 ಸ್ಲೈಸಸ್ ತೊಗೊಂಡು ಇದನ್ನು ಪೀಸಸ್ ಮಾಡ್ಕೊಳ್ಳಿ ಅಷ್ಟೇ, 2 ಪೀಸಸ್ಸು. ನಿಮ್ಗೆ ಗೊತ್ತಾಗುತ್ತೆ ಈ ಸ್ಕಿನ್ ಯಾವುದು ರಿಮೂವ್ ಮಾಡಿಲ್ಲ, ಜಸ್ಟ್ ಹಂಗೆ ಹಾಕ್ತೀನಿ ಅಷ್ಟೇ. ನೋಡಿ ನೋಡಿ ಪ್ಯೂರ್ ಪೈನಾಪಲ್ ಜ್ಯೂಸು. ಸೊ ಈ ಸ್ಕಿನ್ ತೋರಿಸ್ತೀನಿ ನೋಡಿ, ನಿಮಗೆ ಸ್ಕಿನ್ನೆಲ್ಲ ಬಂದು ನೋಡಿ ಹಿಂಗೆ ಕ್ರಶ್ ಆಗಿ ಬಂದಿದೆ, ಆ ಮುಳ್ಳೆಲ್ಲ ನೋಡಿ, ಮುಳ್ಳೆಲ್ಲ ಹಂಗೆ ಬಂದಿದೆ. ಸೊ ಯಾವುದು ಇದಾಗೋದಿಲ್ಲ. ಸೊ ಈ ಜ್ಯೂಸಸ್ ಬಂದು ಬಲ್ಪಿಯಾಗಿ ನಿಮಗೆ ಹಂಗೆ ಸಿಕ್ಕಿದೆ, ಪ್ಯೂರ್ ಬಲ್ಪಿ ಪೈನಾಪಲ್ ಜ್ಯೂಸು ಅಂತ ಹೇಳ್ಬೋದು. ಎಷ್ಟು ನೋಡಿ ಪೈನಾಪಲ್ ಪ್ಯೂರಾಗಿ ಬಂದಿದೆ. ಹಾಲು ಚಕ್ರೆ ಎಲ್ಲ ನಿಮ್ಗೆ ಐಸ್ ವಾಟರ್ಸು ಐಸ್ ಕ್ಯೂಬ್ಸ್ ಬೇಕಂದರೆ ಸಪ್ರೇಟ್ ಆ್ಯಡ್ ಮಾಡ್ಕೋಬೋದು, ಪ್ಯೂರಾಗಿ ಬಂದಿದೆ. ಸೊ ಈ ಥರ ಮಲ್ಟಿಪಲ್ ಜ್ಯೂಸಸ್ ನೋಡಿದ್ದೀರಾ. ಸೊ ಇದರಲ್ಲಿ ನಿಮಗೆ ಒಂದು 2 ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಜಾರ್ ಬರ್ತದೆ. ಸೊ ಇದೇ ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ. ಅದೇ ರೀತಿಗೆ ನಿಮಗೆ ಗ್ರೈಂಡಿಂಗ್ ಮಾಡೋದಕ್ಕೆ ಒಂದು ಮಸಾಲಾಸು, ಕ್ವಾಂಟಿಟಿ ಕಮ್ಮಿ ಇರೋ ಮಸಾಲಾಸು, ಚಟ್ನೀಸು ಮಾಡಬೇಕಂದ್ರೆ ಇದರಲ್ಲಿ ಮಾಡ್ಕೋಬೋದು, ಬ್ಲೆಂಡಿಂಗ್ ಮಾಡಬೇಕಂದ್ರೆ ಇದರಲ್ಲಿ ಮಾಡ್ಬೋದು. ಸೊ 2 ಹೆಂಗಂದ್ರೆ ತೋರಿಸ್ಕೊಡ್ತೀನಿ. ಬ್ಲೆಂಡಿಂಗ್ ಜಾರಲ್ಲಿ ಜಸ್ಟ್ ಇದನ್ನು ಹಿಂಗೆ ಫಿಟ್ ಮಾಡ್ತೀರಾ ಅಷ್ಟೇ, ಲಾಕ್ ಆಗಿಬಿಡ್ತದೆ. ಈಗ ಇದರಲ್ಲಿ ನಿಮಗೆ ಚಟ್ನೀಸು, ಮಸಾಲಾಸು, ಅದೇ ರೀತಿಗೆ ನಿಮಗೆ ಇದು ಮಾಡ್ತೀರಾ ಲಿಕ್ವಿಡ್ ಐಟಮ್ಸ್ ಎಲ್ಲ ಇದರಲ್ಲಿ ಮಾಡ್ಕೋಬೋದು ನೀವು. ಈಗ ಮಿಲ್ಕ್ ಶೇಕ್ ಮಾಡ್ತೀರಾ, ಆ್ಯಪಲ್ ಮಿಲ್ಕ್ ಶೇಕು, ಬನಾನಾ ಮಿಲ್ಕ್ ಶೇಕ್ಸು, ಆ ಥರ ಐಟಮ್ಸ್ ಮಾಡುವಾಗ ನಾವು ಜನರಲಾಗಿ ಹಾಲು ಹಾಕ್ತೀರಾ. ಸೊ ನಾವು ಈಗ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀರು ಹಾಕ್ಕೋಬೋದು. ಈಗ ಚಟ್ನಿ ಮಾಡ್ತಾ ಇದ್ದೀನಿ. ಇದೇ ರೀತಿಗೆ ನೀವು ಮಿಲ್ಕ್ ಶೇಕ್ಸು ಇದೇ ಥರ ಮಾಡ್ಕೋಬೋದು ಸರ್, ಬ್ಲೆಂಡಿಂಗ್ ಮಿಲ್ಕ್ ಶೇಕ್ಸು ಇದೇ ಥರ ಮಾಡ್ಕೋಬೋದು. ಜಸ್ಟ್ ನೋಡಿ ಆನ್ ಮಾಡ್ತೀನಿ ಅಷ್ಟೇ. ನೋಡಿ ಚಟ್ನಿ ರೆಡಿ ಆಯಿತು. ಇದೇ ರೀತಿಗೆ ಮಿಲ್ಕ್ ಶೇಕ್ ಮಾಡ್ತೀರಾ, ಆ್ಯಪಲ್ ಮಿಲ್ಕ್ ಶೇಕು, ಕರ್ಬೂಸ್ ಮಿಲ್ಕ್ ಶೇಕ್ಸು, ಜ್ಯೂಸಸ್ಸು ಯಾವ್ದು ಬೇಕಾದ್ರೆ ಬ್ಲೆಂಡಿಂಗಲ್ಲಿ ಜ್ಯೂಸಸ್ ಮಾಡೋದಲ್ಲ ಇದರಲ್ಲಿ ಮಾಡ್ಕೋಬೋದು. ಸೊ ಸೇಮ್ ಇದೇ ಪ್ರೊಸೀಜರು, ಅದೇ ಥರ ಲಾಕಿಂಗ್ ಸಿಸ್ಟಮು. ನೋಡಿ ಈ ಥರ ನಿಮಗೆ ಲಾಕ್ ಮಾಡಿಬಿಡಿ, ಸ್ಮಾಲ್ ಜಾರು. ಇದರಲ್ಲಿ ನಿಮಗೆ ಡ್ರೈ ಐಟಮ್ಸು, ಈ ಥರ ಡ್ರೈ ಐಟಮ್ಸು, ಇದರಲ್ಲೂ ಕೂಡ ಚಟ್ನಿ ಕ್ವಾಂಟಿಟಿ ಬೇಕು, ಇಲ್ಲ ರೋಸ್ಟೆಡ್ ಐಟಮ್ಸ್ ಮಾಡ್ತಾರೆ ಅದೆಲ್ಲ ಮಾಡ್ಕೋಬೋದು. ನೋಡಿ ಮಸಾಲಾಸ್ಲ ಕೂಡ ಈ ಥರ ನಿಮಗೆ ಯಾವುದು ಬೇಕಂದ್ರೆ ಮಸಾಲಾಸ್ಲ ಕೂಡ ಗ್ರೈಂಡ್ ಆಗುತ್ತೆ. ರೋಸ್ಟ್ ಮಾಡೋ ಐಟಮ್ಲ ಜಸ್ಟ್ ಇದು ಆನ್ ಮಾಡಿದ್ರೆ ಸಾಕು. ಸೊ ಇದರಲ್ಲಿ ನೀವು ಜಾಸ್ತಿ ಟೈಮ್ ರನ್ ಮಾಡಿಬಿಟ್ಟಿದ್ದೀರಾ, ಇನ್ ಕೇಸ್ ಇದು ಆಫ್ ಆಗುತ್ತೆ ಅಂದರೆ ಇದ್ರ ಆಟೋ ರೀಸ್ಟಾರ್ಟ್ ಇದೆ, ಬ್ಯಾಕ್ ಸೈಡ್ ಅದು ರೀಸ್ಟಾರ್ಟ್ ಬಟನ್ ಇದೆ ನೋಡಿ. ಈ ಥರ ರೀಸ್ಟಾರ್ಟ್ ಪ್ರೆಸ್ ಮಾಡಿದ್ರೆ ರೀಸ್ಟಾರ್ಟ್ ಆಗುತ್ತೆ. ಸೊ ರೀಸ್ಟಾರ್ಟು ಮಾಡ್ಕೋಬೋದು. ಸೊ ಇದರ ಮಿಕ್ಸಿ ಥರನೇ ಸೊ ನಿಮಗೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಲಾಂಗ್ ಡ್ಯೂರಬಿಲಿಟಿ ಇದೆ ನೋಡಿ. ಮಸಾಲಾಸ್ ನೋಡಿ ಎಷ್ಟು ನೈಸಾಗಿ ಬಂದಿದೆ ಗೊತ್ತಾಗುತ್ತೆ ನೋಡಿ, ಗೊತ್ತಾದ ಎಷ್ಟು ನೈಸಾಗಿ ಸ್ಮೂತಾಗಿ ಗ್ರೈಂಡ್ ಆಗಿದೆ. ಸೊ ನಿಮಗೆಲ್ಲ ಬಂದು ಸೇಮ್ ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡಿಸ್ಕೋಬೋದು ಈ ಥರ. ಸೊ ಈಗ ಎಲ್ಲ ನೋಡಿದ್ದೀರಾ, ನಾವು ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ತೋರಿಸಿದ್ದೀನಿ. ಈಗ ನೂಕಲ್ ಜ್ಯೂಸ್ಲ ಕೂಡ ಮಾಡಿಸ್ಕೋಬೋದು. ಸೊ ಕರ್ಬೂಸ್ ಮಾಡ್ಬೋದು, ವಾಟರ್ ಮೆಲನ್ಸ್ ಮಾಡಿಸ್ಕೋಬೋದು. ಆ ಥರ ನಿಮಗೆ ಬನಾನಾ ಮಿಲ್ಕ್ ಶೇಕ್ಸು, ಸೊ ಇದೆಲ್ಲ ಬಂದು ಕಂಪ್ಲೀಟ್ ತುಂಬ ವೆರೈಟೀಸ್ ಜ್ಯೂಸಸ್ಲ ಮಾಡ್ಬೋದು. ಸೊ ನಾನು ಆಲ್ಮೋಸ್ಟ್ ಜ್ಯೂಸರು, ಗ್ರೈಂಡಿಂಗು, ಚಟ್ನೀಸು, ಸೊ ಇದೆಲ್ಲ ಮಾಡಿ ತೋರಿಸಿದ್ದೀನಿ. ಈ 3-in-1 ಜ್ಯೂಸರ್ ಬಂದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೆಕೆಂಡ್ ಬಂದು ಹೆಲ್ತ್ ಓರಿಯೆಂಟೆಡ್, ನಿಮಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಬರೀ ಕುಡಿಬೋದು ಪ್ಯೂರ್ ಜ್ಯೂಸಸ್ಸು. ಈಗ ಯಾಕಂದರೆ ನಿಮ್ಗೆ ಏನು ಫ್ರೂಟ್ಸು ವೆಜಿಟಬಲ್ಸ್ ಏನು ಕಂಟೆಂಟ್ ಇದೆಯೋ ಜ್ಯೂಸ್ ಕಂಟೆಂಟು ಅದನ್ನು
ದಿವಸನ ಹಂಗೆ ತಗೊಳ್ತದೆ. ಈವನ್ ನೀವು ಡೈರೆಕ್ಟಾಗಿ ಫ್ರೂಟ್ಸು ಎಲ್ಲ ತಿನ್ನೋದು ಕೂಡ ನಿಮಗೆ ಡೈಜೆಷನ್ ಆಗಿ ಆಮೇಲೆ ಆ ಬೆನಿಫಿಟ್ ಸಿಗುತ್ತೆ. ಇದರ ಫ್ರೂಟ್ಸ್ ಆಗಿ ಜ್ಯೂಸ್ ಆಗಿ ಕುಡಿಯುವಾಗ ಇಮಿಡಿಯೇಟ್ ನಿಮಗೆ ಆ ಬೆನಿಫಿಟ್ ಸಿಗುತ್ತೆ. ಸೊ ಅದರ ಒಳ್ಳೆ ಜ್ಯೂಸರ್ ಅಂತ ಹೇಳ್ಬೋದು. ಸೊ ಇದಕ್ಕಿನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಇದರಲ್ಲೇ ಮಾಡೋದು ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ ಜ್ಯೂಸೆಲ್ಲ ಇದರಲ್ಲೂ ಮಾಡ್ಬೋದು. ಸೊ ಇದು ಬಂದು ನಿಮಗೆ 3475 ರೂಪಾಯಿ, 1000 ರೂಪಾಯಿ ಡಿಸ್ಕೌಂಟ್ 2475 ರೂಪಾಯಿಗೆ ಮಾಡಿರೋದು ಈ ಜ್ಯೂಸರ್, ಸ್ಮಾಲ್ ಜ್ಯೂಸರು. ಓಕೆನಾ, ಇದು ಸ್ಮಾಲ್ ಜ್ಯೂಸರ್ ಬಂದು 2475 ರೂಪಾಯಿಗೆ ಆಲ್ರೆಡಿ ನೀವು ತಗೊಂಡಿರ್ತೀರಾ. ಸೊ ಇದು ಅದಕ್ಕಿಂತ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್, ಇದು 550 ವಾಟ್ಸ್ ಹೈಬ್ರಿಡ್ ಮೋಟರ್ ಬರುತ್ತೆ, ಕಾಪರ್ ಮೋಟ್ರು. ಸೊ 3-in-1 ಜ್ಯೂಸರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 2 ಜಾರ್ ಬರ್ತದೆ ಪ್ಲಸ್ ಜ್ಯೂಸರ್ ಬರ್ತದೆ. ಸೊ ಇದು ಎಲ್ಲ ಸೇರಿ ನಿಮಗೆ 4475 ರೂಪಾಯಿ ಆಗುತ್ತೆ. ನಾವು 1000 ರೂಪಾಯಿ ಚಾನಲ್ ಕಡೆಯಿಂದ ಬರೋಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 3475 ರೂಪಾಯಿ ಮಾತ್ರ ಈ ಜ್ಯೂಸರ್ ಬರ್ತದೆ. ಸೊ ಇದರಲ್ಲಿ ನಿಮ್ಗೆ ಚಿಕ್ಕದು ಬೇಕಂದ್ರೆ 2475. ಇದ್ರಲ್ಲಿ ಡೆಮೋ ನೋಡ್ತಾ ಇದ್ದೀರಲ್ಲ, ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ಈ ಜ್ಯೂಸರ್ ಬಂದು 3475 ರೂಪಾಯಿ ಆಗುತ್ತೆ. ಆ್ಯಂಡ್ ಕರ್ನಾಟಕ ಫುಲ್ಲು ಫ್ರೀ ಶಿಪ್ಪಿಂಗ್ ಇದೆ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಇದೆ. ಸೊ ಈಗ ನಿಮಗೆ ಬ್ಯಾಂಗ್ಳೂರ್ ಇದ್ದರೆ ಬರೀ ಅಡ್ವಾನ್ಸ್ ಕಳಿಸಿದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಂದ್ರೆ ಇರಲಿ, ಅವ್ರ ಅಮೌಂಟ್ ಹಾಕಿದ್ರೆ ಕೊರಿಯರ್ಲಿ ಕಳಿಸ್ಕೊಡ್ತೀನಿ. ಸೌತ್ ಇಂಡಿಯಲ್ಲಿ ಎಲ್ಲಿ ಬೇಕಂದರೆ ಫ್ರೀ ಶಿಪ್ಪಿಂಗ್ ಅವೈಲೇಬಲ್ ಇದೆ. ಸೊ ಮಿಸ್ ಮಾಡಬೇಡ, ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ. ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಇದೆ. ಇದು ಫುಲ್ ಆ್ಯಂಡ್ ಫುಲ್ ಗ್ಯಾರಂಟಿ ಇದೆ. 1 ವರ್ಷ ಗ್ಯಾರಂಟಿ ಇದೆ, ಮೋಟರ್ 5 ವರ್ಷ ವಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ಏನೇ ನಾವು ಬಂದು ಮಾಡ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಆಫೀಸ್ ಕಳಿಸ್ಕೊಡ್ತಾರೆ, ನಾವು ಮಾಡ್ಕೊಡ್ಬೋದು. ಅದೇ ರೀತಿ ಇಲ್ಲಿ ಬೈ ಮಾಡೋರು ಬೇಕು, ನಾವು ಡೈರೆಕ್ಟ್ ಬಂದು ತಗೊಳ್ತೀನಿ ಅಂದರೆ ಇಲ್ಲಿ ಡೈರೆಕ್ಟಾಗಿ ಗ್ರೂಪಲ್ಲಿ ಕೂಡ ಬರ್ಬೋದು, ಇಲ್ಲಿ ಬಂದು ಕೂಡ ಬೈ ಮಾಡ್ಬೋದು. ಸೊ ಮಿಸ್ ಮಾಡಬೇಡ, ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ನಿಮಗೆ ಈ ಸಮ್ಮರ್ಗೆ ಒಳ್ಳೆ ಪ್ರಾಡಕ್ಟು. ಸೊ ಈ ಸಮ್ಮರ್ಗಿಂದೆಲ್ಲ ಯಾವುದೇ ಸೀಸನ್ಗೆ ನಾವು ಜ್ಯೂಸ್ ಕುಡಿಬೇಕಾಗುತ್ತೆ. ಡಿಹೈಡ್ರೇಷನ್ಸು, ಹೆಲ್ತ್ ಇಶ್ಯೂಸು ಯಾವ್ದು ಬಂದರೆ ಜ್ಯೂಸ್ ಕಂಪಲ್ಸರಿ ಬೇಕಾಗುತ್ತೆ. ರೆಗ್ಯುಲರಾಗಿ ಕುಡಿದ್ರೆ ಇನ್ನೂ ಬಾಡಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಗ್ಲೋ ಆಗ್ತೀರಾ. ಸೊ ಕಂಪಲ್ಸರಿ ಚೆನ್ನಾಗಿರ್ತದೆ, ಒಳ್ಳೆ ಪ್ರಾಡಕ್ಟ್. ಮಿಸ್ ಮಾಡಬೇಡ, ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ.